ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಮಾತೆ ತುಂಗಭದ್ರೆ ಹರಿಯುತ್ತಿಹಳು ಇಲ್ಲಿ, ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ, ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ. ಅಪಾರ ಕೀರ್ತಿಯೇ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ. ನಮಸ್ಕಾರ ವೀಕ್ಷಕರೇ, ಇಂದು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಜಯನಗರದ ವಿಷಯವನ್ನು ನಾವು ಗಮನಿಸೋಣ. ವಿಜಯನಗರ ಹೇಗಿತ್ತು, ಅದು ಯಾವ ಕಾಲದಲ್ಲಿ ಹೇಗಿತ್ತು, ಮುಂದೆ ಹೇಗಾಯಿತು ಅನ್ನೋದನ್ನು, ಆ ಪರಿಣಾಮಕಾರಿಯಾದ ವಿಷಯವನ್ನು ನಾವು ಈಗ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ವಿಜಯನಗರ ಹಂಪೆ ಒಂದು ಪೌರಾಣಿಕ ಐತಿಹಾಸಿಕ ಪುಣ್ಯಕ್ಷೇತ್ರ. ಐತಿಹಾಸಿಕ ಅಂದರೆ ಇತಿಹಾಸ ಏನಿದೆ, ಅಲ್ಲಿ ಪೌರಾಣಿಕಕ್ಕೆ ಏನೇನು ಸಂಬಂಧಪಟ್ಟಿದೆ ಅವೆರಡೂ ಇಲ್ಲಿ ಮಿಶ್ರಣ ಆಗಿ ಬಂದಿದೆ. ಇದು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ತುಂಗಭದ್ರೆಯ ದಕ್ಷಿಣ ದಡದಲ್ಲಿ ಇದೆ. ಇದು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ತುಂಗಭದ್ರಾ ದಕ್ಷಿಣದಲ್ಲಿ ಇದೆ. ತುಂಗಭದ್ರಾ ತೀರದಲ್ಲಿ ಈ ಹಂಪೆ ಅನ್ನೋದು ಇದೆ. ವಿಜಯನಗರ ಅದರ ಹೆಸರು. ಸುತ್ತಲೂ ಬಯಲು ಸೀಮೆ, ಬೆಟ್ಟ ಗುಡ್ಡಗಳು, ನಡುವೆ ಹಂಪೆ. ಸುತ್ತ ಬೆಟ್ಟ ಗುಡ್ಡಗಳು ಇದೆ, ಬಯಲು ಸೀಮೆ ಇದೆ, ನಡುವೆ ಹಂಪೆ ರಾರಾಜಿಸ್ತಾ ಇದೆ. ಇದು ವಿಜಯನಗರದ ದೊರೆಗಳ ಕುಲಸ್ವಾಮಿಯಾದ ಪಂಪಾಪತಿ ಅಥವಾ ವಿರೂಪಾಕ್ಷ ಕ್ಷೇತ್ರ. ಅಲ್ಲಿ ಕುಲದೇವರು ಅಲ್ಲಿ ಯಾವುದಪ್ಪ ಅಂದರೆ ಪಂಪಾಪತಿ ಅಥವಾ ವಿರೂಪಾಕ್ಷ ಕ್ಷೇತ್ರ. ವಿರೂಪಾಕ್ಷ ಮಂದಿರವು ವಿಜಯನಗರದ ಅತ್ಯಂತ ಪ್ರಾಚೀನ ಪವಿತ್ರ ಮಂದಿರ. ಇದು ಪ್ರಾಚೀನವಾದ ಮಂದಿರ. ವಿಜಯನಗರದ ಅತ್ಯಂತ ಪ್ರಾಚೀನವಾದ ಮಂದಿರ ಅದು ವಿರೂಪಾಕ್ಷ ಮಂದಿರ. ಕ್ರಿಸ್ತ ಶಕ 1560ರಲ್ಲಿ ವಿಜಯನಗರ ಪತನವಾದಾಗ ಶತ್ರುಗಳು ನಡೆಸಿದ ಮನುಕುಲವನ್ನು ನಾಚಿಸುವ ಪೈಶಾಚಿ ಲೂಟಿ ಮತ್ತು ವಿಧ್ವಂಸ ಕೃತ್ಯಗಳಿಂದ ಈ ಮಂದಿರ ಅದೃಷ್ಟವಶಾತ್ ಪಾರಾಯಿತು. ಇಷ್ಟೆಲ್ಲ ಕಷ್ಟದಲ್ಲಿದ್ದರೂ ಅದರ ಜನಗಳ ಅದೃಷ್ಟನೂ ಗೊತ್ತಿಲ್ಲ. ಕ್ರಿಸ್ತ ಶಕ 1565ರಲ್ಲಿ ವಿಜಯನಗರ ಪತನವಾದಾಗ, ಅಂದರೆ ಅದು ನಾಶವಾದಾಗ, ಶತ್ರುಗಳು ನಡೆಸಿದ ಮನುಕುಲ ಕಂಡರಿಯದಂಥ, ಎಲ್ಲರೂ ನಾಚ್ಕೋಬೇಕಾದಂಥ ಪೈಶಾಚಿಕ ಲೂಟಿ ಅಲ್ಲಿ ನಡೆದಿದೆ, ವಿಧ್ವಂಸ ಕೃತ್ಯಗಳು ನಡೆದಿದೆ. ಈ ಮಂದಿರ ಅದೃಷ್ಟವಶಾತ್ ಪಾರಾಯಿತು. ಅವರ ಶತ್ರುಗಳ ಎದುಕದು ಸಿಗಲಿಲ್ಲ. ಎಂದೆಂದಿಗೂ ಮರೆಯಲಾಗದ ಸಾಮ್ರಾಜ್ಯ. ಯಾವತ್ತೂ ಇತಿಹಾಸನ ನೆನಪಲ್ಲಿಟ್ಕೊಳ್ಳೋ ಅಂಥ ಅಲ್ಲಿ ಸಾಮ್ರಾಜ್ಯರು ಬಂದಿದ್ದರು ಎಂದು ಹೆಸರಾದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪೆಯು ಹಿಂದಿನಿಂದಲೂ ಧಾರ್ಮಿಕ, ಇದು ಯಾರೋ ಮರೆಯಲಿಕ್ಕಾಗದಂಥ ಸಾಮ್ರಾಜ್ಯ ಎಂದು ಹೆಸರಾದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದಂಥ ಹಂಪೆ
ಹಿಂದಿನಿಂದಲೂ ಕೂಡ ಧಾರ್ಮಿಕ ಕ್ಷೇತ್ರಕ್ಕೆ ಹೆಸರುವಾಸಿಯಾದ ಸ್ಥಳ ಅದು. ಪೌರಾಣಿಕ, ಐತಿಹಾಸಿಕ ಪ್ರಸಿದ್ಧಿ ಪಡೆದ ಕ್ಷೇತ್ರ ಇದು. ಐತಿಹಾಸಿಕವಾಗೂ ಇದೆ, ಪೌರಾಣಿಕದೂ ಇದೆ, ಧಾರ್ಮಿಕ ಸಂಸ್ಕೃತಿಗಳಲ್ಲೂ ಇದು ಹೆಸರು ಪಡೆದಂಥ ಹಂಪೆ ಅನ್ನೋ ಕ್ಷೇತ್ರ. ಪುಣ್ಯ ಮಾತೆ ತುಂಗಭದ್ರೆಯು ಹಂಪೆಯ ವಿರೂಪಾಕ್ಷನ ದಿವ್ಯ ಸನ್ನಿಧಿಯಲ್ಲಿ ಹರಿಯುತ್ತಿದ್ದಾಳೆ. ಇಲ್ಲಿ ಪುಣ್ಯಮಾತೆ ತುಂಗಭದ್ರೆಯು ಹಂಪೆಯ ವಿರೂಪಾಕ್ಷದ ದಿವ್ಯ ಸನ್ನಿಧಿಯಲ್ಲೇ ನದಿ ಹರಿತಾ ಇದ್ದಾಳೆ. ಸಹ್ಯಾದ್ರಿಯ ಗಿರಿ ಶಿವನ ಜಟಾಜೂಟದಿಂದ ಅವತರಿಸಿ ಅಗಲವಾದ ಪಾತ್ರದಲ್ಲಿ ಹರಿದು ವಿಜೃಂಭಿಸುತ್ತಾ ಬರುವ ಪುಣ್ಯ ಸಲಿಲೆ ತುಂಗೆಯ ಪ್ರವಾಹ. ಇಲ್ಲಿ ತನ್ನ ಭಕ್ತಿ ನಮ್ರತೆಯನ್ನು ವಿರೂಪಾಕ್ಷನ ಸನ್ನಿಧಿಯಲ್ಲಿ ಅರ್ಪಿಸುತ್ತಿರುವುದೇನೋ ಎಂಬಂತೆ ಕಿರಿದಾದ ಪಾತ್ರದಲ್ಲಿ ಮನೋಹರವಾಗಿ ಹರಿಯುತ್ತಿದೆ. ಇದು ಹೇಗೆ ಹರಿತಾ ಇದೆ ತುಂಗೆ ಅಂದರೆ, ಅದರ ಶಿವದ ಸಹ್ಯಾದ್ರಿ ದೊಡ್ಡ ದೊಡ್ಡ ಬೆಟ್ಟಗಳು, ಸಹ್ಯಾದ್ರಿಗಿರಿ ಶಿವನ ಶಿವನ ಜಟೆಯಿಂದ ಅವತರಿಸಿ ಬಂದಂಥ ಅಗಲವಾದ ಪಾತ್ರದಲ್ಲಿ ನದಿ ಅಗಲವಾಗಿ ಹರಿದು ಎಲ್ಲಿ ಬರ್ತಿದೆ, ಅಷ್ಟು ಸಂತೋಷನ ಬರುತ್ತಿದ್ದಾಳೇನೋ. ಬರುವ ಪುಣ್ಯ ಸಲಿಲೆ, ಪುಣ್ಯ ನದಿ, ತುಂಗೆಯ ಪ್ರವಾಹ ನದಿ ಇಲ್ಲಿ ತನ್ನ ಭಕ್ತಿ ಮತ್ತು ನಮ್ರತೆಯನ್ನು ವಿರೂಪಾಕ್ಷನ ಸನ್ನಿಧಿಯಲ್ಲಿ ಅರ್ಪಿಸಿದ್ದಾಳೇನೋ ಅನ್ನೋ ಭಾವನೆ ಅವಳಲ್ಲಿದೆ ಇರುವುದೇನೋ ಎಂಬಂತೆ ಕಿರಿದಾದ ಪಾತ್ರದಲ್ಲಿ ಮನೋಹರವಾಗಿ ಹರಿಯುತ್ತಿದೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಪ್ರವಾಹನ ನೋಡೋರಿಗೆ. ಇದಾದರೆ ರಾಮಾಯಣದ ಸುವರ್ಣ ಸಂಪುಟಕ್ಕೆ ದಿವ್ಯ ಮೆರುಗಿತ್ತ ತಾಣ ಹಂಪೆ. ರಾಮಾಯಣದಲ್ಲಿ ಇದು ತುಂಬ ಹೆಸರುವಾಸಿಯಾಗಿದೆ. ರಾಮಾಯಣ ಕಾಲದ ಸುವರ್ಣ ಸಂಪುಟಕ್ಕೆ, ಚಿನ್ನದ ಸಂಪುಟಕ್ಕೆ ದಿವ್ಯ ಮೆರುಗಿತ್ತ ಅಂದರೆ ಸುಂದರವಾದ ಹೆಸರುವಾಸಿಯಾದಂಥ ಘಟನೆಗಳು ಅಂತ ತಾಣ ಅದು, ಅಂದರೆ ಜಾಗ ಹಂಪೆ. ಮಾತಂಗ ಮುನಿಯ ಆಶ್ರಮವಿದ್ದುದು ಇಲ್ಲಿನ ಪಂಪಾ ಸರೋವರದ ತೀರದಲ್ಲೇ. ಅಲ್ಲಿ ಮಾತಂಗ ಮುನಿಗಳು ಆಶ್ರಮ ಮಾಡಿಕೊಂಡಿದ್ದು ಪಂಪಾ ಸರೋವರದ ಹತ್ರನೇ. ಹಂಪೆಯ ಅಪಭ್ರಂಶವೇ ಹಂಪೆ ಆಗಿದೆ. ಅದು ಹಂಪೆ ಅನ್ನೋ ಅಕ್ಷರ ಹೋಗ್ಬಿಟ್ಟು ಅಪಭ್ರಂಶವೇ ಹಂಪೆ ಆಗಿಬಿಟ್ಟಿದೆ. ವಿರೂಪಾಕ್ಷನನ್ನು ಪಂಪಾಪತಿ ಎಂದು ಕರೆಯುತ್ತಾರೆ. ಪಂಪಾಪತಿ ಅಂತ ವಿರೂಪಾಕ್ಷ ದೇವರನ್ನು ಕರೀತಾರೆ. ಮಹಾಪರಾಕ್ರಮಿ ರಾಕ್ಷಸೇಂದ್ರ ರಾವಣನನ್ನು ನಡುಗಿಸಿದ ವಾನರೇಂದ್ರ ವಾಲಿಯ ರಾಜಧಾನಿಯೂ ಆಗಿತ್ತು. ಕಾಲದಲ್ಲಿ ಮಹಾಪರಾಕ್ರಮಿ ರಾಕ್ಷಸ ರಾವಣನನ್ನು ನಡುಗಿಸಿದಂಥ ವಾನರಿಗೆಲ್ಲ ರಾಜನಾಗಿದ್ದ ವಾಲಿಯ ರಾಜಧಾನಿಯೂ ಕೂಡ ಇದೇ ಆಗಿತ್ತು. ಆ ಕಾಲದಲ್ಲಿ ಇದಕ್ಕೆ ಕಿಷ್ಕಿಂಧೆಯನ್ನು ಹೆಸರಿತ್ತು. ರಾಮಾಯಣದಲ್ಲಿ ಉಲ್ಲೇಖಿತ ಕಿಷ್ಕಿಂಧ ಸಮೀಪದಲ್ಲೇ ಇದೆ. ಕಿಷ್ಕಿಂಧ ಪರ್ವತದ ಪಕ್ಕದಲ್ಲೇ ಈ ಹಂಪೆ ಅನ್ನೋದು ಇದೆ. ಶ್ರೀರಾಮ ಭಂಟನೆಂದು ಪ್ರಸಿದ್ಧನಾದ ರಾಮಾಯಣದ ಅನರ್ಘ್ಯ ರತ್ನ ಜಿತೇಂದ್ರಿಯನಾದಂತಹ ಹನುಮನು ಹುಟ್ಟಿ ಬೆಳೆದ ಎಡೆ ಇದು. ಅಂದರೆ ಹುಟ್ಟಿ ಬೆಳೆದಂಥ ಜಾಗ ಕೂಡ ಇದೇನೆ. ಶ್ರೀರಾಮನ ಭಂಟ ಅಂದರೆ ಸೇವಕ, ಪ್ರಸಿದ್ಧನಾದ ರಾಮಾಯಣದ ಅನರ್ಘ್ಯ ರತ್ನ ಅಂತ ಅವನ್ನ ಕರೆಸ್ಕೊಂಡಿದ್ದಾನೆ. ಜಿತೇಂದ್ರಿಯ, ತನ್ನ ಇಂದ್ರಿಯಗಳನ್ನು ಜಯಿಸಿ
ಅಂತಹ ಹನುಮನ ಹುಟ್ಟಿದ ಜಾಗ ಕೂಡ ಇಲ್ಲೇನೆ. ವಾಲಿಯಿಂದ ತಿರಸ್ಕರಿಸಲ್ಪಟ್ಟ ತನ್ನ ಹೆಂಡತಿಯನ್ನು ಕಳೆದುಕೊಂಡು ಸುಗ್ರೀವನು ದುಃಖದಲ್ಲಿದ್ದ ಈ ಪ್ರದೇಶವೇ ಅಂದಿನ ಋಷ್ಯಮುಖ ಪರ್ವತ. ತನ್ನ ವಾಲಿಯಿಂದ ತಿರಸ್ಕರಿಸಲ್ಪಟ್ಟಂಥ ಸುಗ್ರೀವ ತನ್ನ ಹೆಂಡತಿನೂ ಕಳ್ಕೊಂಡಿದ್ದ. ಸುಗ್ರೀವನು ದುಃಖದಲ್ಲಿದ್ದ ಈ ಪ್ರದೇಶವೇ ಅಂದಿನ ಋಷ್ಯಮುಖ ಪರ್ವತ ಅನ್ನೋ ಹೆಸರನ್ನು ಪಡೆದಿತ್ತು. ರಾಮಚಂದ್ರನು ಜಾನಕಿಯ ಶೋಧದಲ್ಲಿ ದಕ್ಷಿಣಕ್ಕೆ ಬರುತ್ತಿದ್ದಾಗ ಈ ಪ್ರದೇಶದಲ್ಲಿ ಪಂಪಾ ಸರೋವರದ ಬಳಿ ಅವನಿಗೆ ಆಂಜನೇಯನ ಭೇಟಿಯಾಯಿತು. ಜಾನಕಿ ಶೋಧನೆಗಾಗಿ ಬರ್ತಾ ಇರ್ತಾನೆ. ಆವಾಗ ದಕ್ಷಿಣಕ್ಕೆ ಬರುತ್ತಿದ್ದಾಗ ಈ ಪ್ರದೇಶದಲ್ಲಿ ಪಂಪಾ ಸರೋವರದ ಬಳಿ ಇವನಿಗೆ ಆಂಜನೇಯನ ಭೇಟಿ ಆಗುತ್ತೆ. ಆ ಕ್ಷಣವೇ ಹನುಮನು ಆ ಪುರುಷೋತ್ತಮನ ದಾಸನಾದ. ಅವತ್ತೇ ತನ್ನನ್ನು ತಾನು ರಾಮಚಂದ್ರನಿಗೆ ಅರ್ಪಿಸ್ಕೊತಾನೆ ಸೇವಕನಾಗಿ. ಬಳಿಕ ಅವನೇ ಅಗ್ನಿಸಾಕ್ಷಿಯಾಗಿ ರಾಮ ಸುಗ್ರೀವರ ಮೈತ್ರಿಯನ್ನು ಏರ್ಪಡಿಸಿದ. ಇವರಿಬ್ಬರ ಸ್ನೇಹಕ್ಕೂ ಅವನೇ ಕಾರಣ ಆಗ್ತಾನೆ. ಮಧ್ಯದಲ್ಲಿ ಅಗ್ನಿಸಾಕ್ಷಿ ಇಟ್ಕೊಂಡು ಮುಂದೆ ಈ ಸುಗ್ರೀವನ 18 ಪದ್ಮವಾನರ ಸೈನ್ಯದೊಂದಿಗೆ ರಾಮನು ಸಾಗರವನ್ನು ಉಲ್ಲಂಘಿಸಿ ಲಂಕೆಗೆ ಹೋದ. ನಂತರ ಏನಾಗುತ್ತೆ, ಮುಂದೆ ಈ ಸುಗ್ರೀವನ 18 ಪದ್ಮವಾನರ ಅಂದರೆ ಲಕ್ಷಾಂತರ ಕಪಿಗಳು ಸೇನೆ ಅವನ ಹತ್ರ ಇರುತ್ತೆ. ಕೋಟ್ಯಾಂತರದ್ದು, ಪದ್ಮ ಅಂದರೆ ಕೋಟಿಗೆ ಸಮ ಆಗುತ್ತೆ. ಅಷ್ಟೊಂದು ಸೈನ್ಯದೊಂದಿಗೆ ರಾಮ ಸುಗ್ರೀವನನ್ನು ಸಾಗರವನ್ನು ಉಲ್ಲಂಘಿಸ್ತಾನೆ. ಈ ವಾನರ ಸಹಾಯದಿಂದ ಲಂಕೆಗೆ ಹೋಗ್ತಾನೆ. ಶ್ರೀರಾಮನ ನಾಮಾಮೃತವನ್ನು ಸವಿಯುತ್ತಾ ಅವನ ಕಲ್ಯಾಣ ಗುಣಗಳನ್ನು ಸ್ಮರಿಸುತ್ತಾ ಅವನಿಗಾಗಿ ಕಾದಿದ್ದು ತನ್ನ ಬದುಕನ್ನೇ ಮುಡಿಪಿಟ್ಟು ಆತ್ಮಯಜ್ಞ ಮಾಡಿದ ಶಬರಿಯ ಶಬರಿ ಕೂಡ ಇಂಥದ್ದು ಕಾಯ್ಕೊಂಡಿರ್ತಾಳೆ. ಅವನ ನಾಮಾಮೃತ ಸವಿತಾ ಅವನ ಕಲ್ಯಾಣ ಗುಣಗಳನ್ನು ಸ್ಮರಿಸ್ತಾ ಅವನಿಗಾಗೇ ಕಾದಿದ್ಲು. ತನ್ನ ಬದುಕನ್ನೇ ಮುಡಿಪಿಟ್ಟಂಥ ಆತ್ಮಯಜ್ಞ, ತನ್ನ ಆತ್ಮನೇ ಯಜ್ಞದ ರೂಪದಲ್ಲಿ ಕಾಯ್ತಾ ಇರ್ತಾಳೆ. ಮಾಡಿದ ಶಬರಿಯ ನೆಲೆ ಕೂಡ ಇದೇ ಆಗಿತ್ತು. ಈ ಆವರಣದಲ್ಲಿಯೇ ಜಟಾಯುವಿನಿಂದ ಪ್ರಾಣತ್ಯಾಗ ಸಪ್ತತಾಳಭೇದ ವಾಲಿವಧೆ ಮುಂತಾದ ಪ್ರಸಂಗಗಳು ಜರುಗಿತು. ಇದು ಮುಂದೆ ಇದೇ ಸ್ಥಳದಲ್ಲೇ ಜಟಾಯುವಿನಿಂದ ಪ್ರಾಣತ್ಯಾಗ ಮಾಡಿದಂಥ ಸಪ್ತತಾಳಭೇದ ಅನ್ನೋದು, ವಾಲಿ ವಧೆ ಇವೆಲ್ಲನೂ ಇಲ್ಲೇ ಆಗುತ್ತೆ. ಮುಂದೆ ಪ್ರಸಿದ್ಧ ಈ ಜರುಗಿದ ಘಟನೆಗಳೆಲ್ಲ ಇಲ್ಲಿ ಸಾಕ್ಷಿಯಾಗಿದೆ. ಕನ್ನಡ ಸಾಹಿತ್ಯ ಸರಸ್ವತಿಯು ಇಲ್ಲಿ ಸಂತ ಕವಿಗಳ ಶರಣರ ಅನುಭವಾಮೃತ ಹಾಗೂ ಕಾವ್ಯ ರಸಸ್ವಾದನೆಯಿಂದ ಕನ್ನಡ ಜನಮನವನ್ನು ತಣಿಸಿದ ಸ್ಫೂರ್ತಿಯ ಕೇಂದ್ರವಿದು. ಕನ್ನಡಿಗರಿಗೆ, ಎಲ್ಲ ರೀತಿಯ ಕವಿಗಳಿಗೆ, ಶರಣರಿಗೆ ಅನುಭವಾಮೃತ ಅನ್ನೋ ಅನುಭವಗಳ ತಮ್ಮ ಅನುಭವಗಳನ್ನು ಹೇಳ್ಕೊಳ್ಳೋದಕ್ಕೆ ಅದರ ಕಾವ್ಯ ರಸಸ್ವಾದ, ಅಲ್ಲಿಯ ಕಾವ್ಯ ಎಷ್ಟು ರಸವತ್ತಾಗಿದೆ ಅಂದರೆ ಕೇಳೋದಕ್ಕೆ ಇಂಪಾಗಿರುತ್ತೆ. ಅಂಥ ಕನ್ನಡರ ಜನಮನವನ್ನು ತಣಿಸಿದ ಸ್ಫೂರ್ತಿಯ ಕೇಂದ್ರ ಇದು ಹಂಪೆ. ವಿರೂಪಾಕ್ಷ ವಿಜಯ ವಿಠಲರ ರೂಪದಲ್ಲಿ ಭಕ್ತಿ ಸಮನ್ವಯ ಸಾಧಿಸಿದ
ಕ್ಷೇತ್ರವಿದು. ಇಲ್ಲಿ ಬಂದು ಏನೆಂದರೆ ವಿರೂಪಾಕ್ಷ ಅಂದರೆ ಶಿವ, ವಿಜಯ ವಿಠಲ ಅಂದರೆ ವಿಷ್ಣುದು, ಇವರ ರೂಪದಲ್ಲಿ ಭಕ್ತಿ ಸಮನ್ವಯ ಎರಡು ಒಂದೇ ಅನ್ನೋ ಭಾವನೆಯನ್ನು ಸಾಧಿಸಿದ ಕ್ಷೇತ್ರ ಇದು. ಹೀಗೆ ಧಾರ್ಮಿಕವಾಗಿ, ಪೌರಾಣಿಕವಾಗಿ, ಐತಿಹಾಸಿಕವಾಗಿ ಪುಣ್ಯ ಪುರುಷರ ನೆಲೆ ಎನಿಸಿ ಸಾಮ್ರಾಜ್ಯಗಳ ಏಳು ಬೀಳುಗಳಿಗೆ ಸಾಕ್ಷಿಯಾಗಿ ವೀರಾಧಿವೀರರ ತವರೂರೆಂದು ಪ್ರಸಿದ್ಧಿ ಪಡೆದ ಸ್ಥಳ ಹಂಪೆ. ಎಷ್ಟೊಂದು ವಿಷಯಗಳಿದೆ ವೀಕ್ಷಕರೇ. ಇದನ್ನು ಹೀಗೆ ಈ ಸ್ಥಳದಲ್ಲಿ ಧಾರ್ಮಿಕವಾಗಿ, ಪೌರಾಣಿಕವಾಗಿ, ಇತಿಹಾಸ ಪ್ರಸಿದ್ಧವಾಗಿ ಕವಿಗೆ ಪುಣ್ಯ ಪುರುಷರ ನೆಲೆ ಎನಿಸಿ ಸಾಮ್ರಾಜ್ಯಗಳಲ್ಲಿ ತನ್ನ ಸುಖ ದುಃಖಗಳನ್ನು ಕಂಡಂಥದಕ್ಕೆ ಸಾಕ್ಷಿಯಾಗಿ ವೀರಾದಿವೀರರ ತವರೂರಾದಂಥ ಪ್ರಸಿದ್ಧಿ ಪಡೆದ ಸ್ಥಳ ಹಂಪೆ. ಇನ್ನು ಮುಂದೆ ನೋಡೋಣ. ಇಂತಹ ಪಾವನ ನೆಲದಲ್ಲಿ ಮಹಾನ್ ತಪಸ್ವಿ ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಹರಿಹರ ಬುಕ್ಕ ದೇವರು ಒಂದು ವಿಶಾಲವಾದ ಸಾಮ್ರಾಜ್ಯವನ್ನು ಸೃಷ್ಟಿಸಿದರು. ಇಂತಹ ಪಾವನ ನೆಲದಲ್ಲಿ ಮಹಾನ್ ಅಂದರೆ ಪ್ರಸಿದ್ಧವಾದ ವಿದ್ಯಾರಣ್ಯರು ತಪಸ್ವಿಗಳೂ ಆಗಿದ್ದರು. ಅವರು ವಿದ್ಯಾರಣ್ಯ ಅವರ ಮಾರ್ಗದರ್ಶನದಲ್ಲಿ ಹರಿಹರ ಬುಕ್ಕರು ಇಬ್ಬರು ಏನು ಮಾಡ್ತಾರೆ, ಒಂದು ವಿಶಾಲವಾದ ಸಾಮ್ರಾಜ್ಯವನ್ನು ಇವರ ನೇತೃತ್ವದಲ್ಲಿ ಸ್ಥಾಪನೆ ಮಾಡ್ತಾರೆ. ಅದೇ ವಿಜಯನಗರ ಸಾಮ್ರಾಜ್ಯನ. ಈ ಸಾಮ್ರಾಜ್ಯವು ವಿಜಯಪುರಿ ಹಿಂದುತ್ವದ ಧವಳ ಧ್ವಜವನ್ನು, ಅವಾಗ ಹಿಂದೂಗಳೆಲ್ಲ ಕಡಿಮೆ ಆಗಿಬಿಟ್ಟಿರ್ತಾರೆ, ಅದಕ್ಕಾಗಿ ವಿಜಯಶಾಲಿ ರಾಜ್ಯಶಾಹಿ ಸೃಷ್ಟಿಸಿದರು. ಈ ಸಾಮ್ರಾಜ್ಯವು ವಿಜಯಶಾಲಿ ಹಿಂದುತ್ವದ ಧವಳ ಧ್ವಜವನ್ನು ವಾನೆತ್ತರದಲ್ಲಿ ಮುಕ್ತರಾಗಿ ಹಾರುವಂತೆ ಮಾಡಿತು. ಈ ಹಿಂದೂಗಳ ಧ್ವಜ ಇಲ್ಲಿ ಹಾರುವ ಹಾಗೆ ಮಾಡಿದವರು ಹಕ್ಕಬುಕ್ಕರು ಮತ್ತು ಇವರು ವಿದ್ಯಾರಣ್ಯರ ನೇತೃತ್ವದ ಹಿನ್ನೆಲೆಯಲ್ಲಿ ಹಿಂದುತ್ವ ಧವಳ ಧ್ವಜವನ್ನು, ಬಿಳಿಯಾದ ಧ್ವಜ ಹಿಮಾಚ್ಛಾದಿತ ಆಗಿರುತ್ತೆ, ಬೆಳ್ಳಗಿರುತ್ತೆ, ಯಾವ ಒಂದು ಕಲುಷಿತನೂ ಇರಲ್ಲ ಅಂಥ ಧ್ವಜವನ್ನು ಬಾನೆತ್ತರದಲ್ಲಿ, ಆಕಾಶದೆತ್ತರದಲ್ಲಿ ಮುಕ್ತವಾಗಿ ಎಲ್ಲರೂ ನೋಡುವಂತೆ ಇಲ್ಲಿ ಈ ಧ್ವಜವನ್ನು ಹಾರದಂತೆ ಮಾಡಿದವರು ಇವರು ಹಕ್ಕಬುಕ್ಕರು. 14ನೇ ಶತಮಾನದಿಂದ ಮುಂದೆ ಎರಡೂವರೆ ಶತಮಾನಗಳ ಕಾಲ ಈ ಪ್ರಭುತ್ವವು ದಕ್ಷಿಣ ಭಾರತದಲ್ಲಿ ಧರ್ಮ ವೈಚಾರಗಳಿಗೆ ತಲೆ ಎತ್ತಲು ಅವಕಾಶ ನೀಡಲಿಲ್ಲ. 2.5 ಶತಮಾನಗಳ ಕಾಲ ಈ ಪ್ರಭುತ್ವವು ದಕ್ಷಿಣ ಭಾರತದಲ್ಲಿ ಧರ್ಮ ವೈಚಾರಗಳಿಗೆ ತಲೆ ಎತ್ತಲು ಅವಕಾಶ ನೀಡಲಿಲ್ಲ. ಇಡೀ ರಾಷ್ಟ್ರವನ್ನು ನುಂಗಲು ಕಾಳ್ಗಿಚ್ಚಿನಂತೆ ಬಂದ ಇಸ್ಲಾಮಿ ಪ್ರಭುತ್ವವನ್ನು ಸಾಮ್ರಾಜ್ಯ ಚತುಸ್ಸೀಮೆಯಿಂದ ಹೊರಗೆ ಎದುರಿಸ್ತಾ ಬಂದರು. ಈ ಇಸ್ಲಾಂ ಧರ್ಮದವರನ್ನ ಇವರನ್ನ ತಲೆ ಎತ್ತಕ್ಕೆ ಬಿಟ್ಟಿರಲಿಲ್ಲ. ಅಂಥದ್ರಲ್ಲಿ ಹೊರಗಡೆ ಇವರನ್ನೆಲ್ಲ ಎದುರಿಸ್ತಾ ಇದ್ದರು. ಇಂದು ದಕ್ಷಿಣದಲ್ಲಿ ಉಳಿದಿರುವ ಹಿಂದುತ್ವ ಧರ್ಮಪೀಠಗಳು ಸ್ಥಾಪತ್ಯ ಮತ್ತು ಕಲಾವೈಭವಗಳಿಗೆ
ಇಡೀ ರಾಷ್ಟ್ರವು ವಿಜಯನಗರ ಸಾಮ್ರಾಜ್ಯಕ್ಕೆ ಋಣಿಯಾಗಿರಬೇಕು ಅಂತ ಅದನ್ನು ಇವರು ಹಿಂದುತ್ವ ಕಾಪಾಡೋದಕ್ಕೋಸ್ಕರ ದಕ್ಷಿಣದಲ್ಲಿ ಉಳಿದಿರೋ ಹಿಂದುತ್ವವನ್ನು, ಧರ್ಮ ಪೀಠಗಳನ್ನು, ಸ್ಥಾಪತ್ಯ ಮತ್ತು ಕಲಾವೈಭವಗಳಿಗೆ ಇಡೀ ರಾಷ್ಟ್ರವು ವಿಜಯನಗರ ಸಾಮ್ರಾಜ್ಯಕ್ಕೆ ಋಣಿಯಾಗಿರಬೇಕು. ಹಂಪೆಯ ಅಂದಿನ ಹೆಸರು ವಿರೂಪಾಕ್ಷಪುರಿ. ಅಂದಿನ ಹೆಸರು ವಿರೂಪಾಕ್ಷಪುರಿ ಅಂತಿರುತ್ತೆ. ಬ್ರಹ್ಮನ ಮಗಳಾದ ಪಂಪಾದೇವಿಯು ಇಲ್ಲಿನ ಹೇಮಕೂಟ ಪರ್ವತದಲ್ಲಿ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡು ಮದುವೆಯಾದಳು. ಬ್ರಹ್ಮನ ಮಗಳಾದ ಪಂಪಾದೇವಿ ಇಲ್ಲಿಗೆ ಬಂದು ಹೇಮಕೂಟದ ಪರ್ವತದಲ್ಲಿ ತಪಸ್ಸು ಮಾಡಿ ಶಿವನನ್ನು ಒಲಿಸಿ ಅವನನ್ನು ಮದುವೆ ಮಾಡ್ಕೋತಾಳೆ. ಆದ್ದರಿಂದ ಇದಕ್ಕೆ ಪಂಪೆ ಅಥವಾ ಹಂಪೆ ಅಂತ ಹೇಳ್ತಾರೆ ಎಂದು ಹೆಸರು ಬಂದಿತು. ಇಲ್ಲಿ ಸ್ವಾಮಿ ವಿದ್ಯಾರಣ್ಯರ ತಪಶಕ್ತಿ ಮತ್ತು ಹರಿಹರ ಬುಕ್ಕರ ಪಾತ್ರ ಶಕ್ತಿಗಳು ಮೇಳೈಸಿ ಕ್ರಿಸ್ತಶಕ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯವು ಸ್ಥಾಪಿಸಲ್ಪಟ್ಟಿತು. ಮುಂದೆ ಸ್ವಾಮಿ ವಿದ್ಯಾರಣ್ಯರ ತಪಶಕ್ತಿ ಮತ್ತು ಹರಿಹರ ಬುಕ್ಕರ ಪಾತ್ರ ಶಕ್ತಿಗಳು ಮೇಳೈಸಿ ಅದರ ಜೊತೆಗೂಡಿ ಕ್ರಿಸ್ತಶಕ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಲ್ಪಟ್ಟಿತು. ಗುರು ವಿದ್ಯಾರಣ್ಯರೇ ಮಂತ್ರಿಗಳಾಗಿ ಮಾರ್ಗದರ್ಶನ ಮಾಡಿದರು. ಇವರೇನೇ ಮೊದಲು ಅವರಿಗೆ ಮಂತ್ರಿಗಳಾಗಿರ್ತಾರೆ. ಇವರ ಮಾರ್ಗದರ್ಶನದಲ್ಲಿ ರಾಜ್ಯ ನಡೀತಾ ಇರುತ್ತೆ. ಹರಿಹರ ಬುಕ್ಕರು ಸಂಗಮನ ಮಕ್ಕಳಾದ್ದರಿಂದ ಈ ಸಾಮ್ರಾಜ್ಯವನ್ನು ಆಳಿದ ಮೊದಲ ವಂಶ ಸಂಗಮ ವಂಶವೆನಿಸಿತು. ಇವರು ಸಂಗಮ ವಂಶದ ಮಕ್ಕಳಾದ್ದರಿಂದ ಇವರನ್ನು ಸಂಗಮ ಸಾಮ್ರಾಜ್ಯ ಅಂತ ಕರೀತಾರೆ. ಈ ಸಾಮ್ರಾಜ್ಯವನ್ನು ಆಳಿದ ಮೊದಲ ವಂಶ ಸಂಗಮ ವಂಶವೆನಿಸಿತು. ವರಾಹ ಇವರ ಬಲವಂಶವಾಗಿತ್ತು. ಇವರದು ಲಾಂಛನ ವರಾಹ ಇವರ ಲಾಂಛನವಾಗಿತ್ತು. ವರಾಹ ಅಂದರೆ ಹಂದಿ ರೂಪ ಇರುತ್ತೆ, ಅದಕ್ಕೆ ಇವ್ರದ್ದು ಲಾಂಛನ. ಹರಿಹರನ ನಂತರ ಬುಕ್ಕನು ಸಾಮ್ರಾಜ್ಯ ದೊರೆಯಾದನು. ಅವನ ನಂತರ ಅವನ ತಮ್ಮ ಬರ್ತಾನೆ. ಇವನ ಕಾಲದಲ್ಲಿ ಸಾಮ್ರಾಜ್ಯವು ಇನ್ನಷ್ಟು ಹಿರಿಮೆ ಗಳಿಸಿತು, ಇನ್ನೂ ಹೆಚ್ಚಿನ ಪ್ರಸಿದ್ಧಿ ಪಡೆಯಿತು. ಇವನ ಕಾಲದಲ್ಲಿ ಉಂಟಾದ ಜೈನ ವೈಷ್ಣವ ಘರ್ಷಣೆಯನ್ನು ಬುಕ್ಕನು, ಜೈನರಿಗೂ ವೈಷ್ಣವರಿಗೂ ಯಾವಾಗ ಜಗಳ ನಡೀತಾ ಇರುತ್ತೆ, ಅದನ್ನು ಇವನು ಅತ್ಯಂತ ಕುಶಲತೆಯಿಂದ ಶಮನಗೊಳಿಸಿದ. ಇವರಿಬ್ಬರ ಜಗಳನ ಅತ್ಯಂತ ಬುದ್ಧಿವಂತಿಕೆಯಿಂದ ಅವನು ಸರಿ ಮಾಡ್ತಾನೆ. ಎರಡನೇ ಹರಿಹರನ ಕಾಲದಲ್ಲಿ ಸಾಮ್ರಾಜ್ಯ ಪ್ರಭಾವವು ದಕ್ಷಿಣ ಭಾರತವನ್ನೆಲ್ಲ ವ್ಯಾಪಿಸಿತು. ಎರಡನೇ ಹರಿಹರನ ಕಾಲದಲ್ಲಿ ದಕ್ಷಿಣ ಭಾರತವನ್ನೆಲ್ಲ ವ್ಯಾಪಿಸಿತು ಈ ಸಾಮ್ರಾಜ್ಯದ ಹಿರಿಮೆ. ಕ್ರಿಸ್ತಶಕ 1336ರಿಂದ 1486ರ ನಡುವೆ ಸಂಗಮ ವಂಶದ 9 ರಾಜರು ಆಳಿದರು. ಈ ಇಷ್ಟರಲ್ಲಿ 1448ರವರೆಗೆ 9 ರಾಜರು ಈ ಸಂಗಮ ವಂಶವನ್ನು ಆಳ್ತಾರೆ. ನಂತರ ಸಾಳುವ ದೊರೆಗಳು ಸಾಮ್ರಾಜ್ಯವನ್ನು ಕೈಗೆತ್ತಿಕೊಂಡರು. ಮುಂದೆ ಬಂದವರು ಸಾಳುವ ವಂಶದವರು ಈ ರಾಜ್ಯವನ್ನು ಕೈಗೆ ತಗೋತಾರೆ. ಈ ವಂಶದ ಇಬ್ಬರು ಮಾತ್ರ ಅರಸರಾಗಿರ್ತಾರೆ, ಸಾಳುವ ವಂಶದವರು. ಬಳಿಕ ತುಳುವ ದೊರೆಗಳು ಅಧಿಕಾರಕ್ಕೆ ಬಂದರು. ಮುಂದೆ
ತುಳುವ ವಂಶದವರು ಇಲ್ಲಿಗೆ ಅಧಿಕಾರಕ್ಕೆ ಬರ್ತಾರೆ. ಈ ವಂಶದಲ್ಲಿ ಬಂದ ಕೃಷ್ಣದೇವರಾಯನು ವಿಜಯನಗರದ ರಾಜ ಪರಂಪರೆಯಲ್ಲಿ ಮೇರುಮಣಿ ಎನಿಸಿದ್ದನು. ಅವನಿಗೆ ಮೇರುಮಣಿ ಅಂತ ಹೆಸರು ಅವನಿಗೆ ಬಂದಿದೆ. ಯಾಕೆಂದರೆ ತುಳು ವಂಶದಲ್ಲಿ ಬಂದವನು, ತುಳುವ ವಂಶ, ಅವನಿಗೆ ಅಷ್ಟು ಹೆಸರುವಾಸಿಯಾದ ಮುಂದೆ. ಇವನ ಸಾಮ್ರಾಜ್ಯವು ದಕ್ಷಿಣವನ್ನೆಲ್ಲ ವ್ಯಾಪಿಸಿ ಒರಿಸ್ಸಾದ ಕಟಕ್ ಮತ್ತು ತಲುಪಿತ್ತು. ಕಟಕ್ನ ತನಕ ತಲುಪಿತ್ತು. ಒರಿಸ್ಸಾದ ಕಟಕ್ ಅಂತ ಇದೆ, ಅಲ್ಲಿವರೆಗೂ ರಾಜ್ಯ ವಿಸ್ತರಣೆ ಮಾಡಿದ್ದ. ಇವನ ಕಾಲದಲ್ಲಿ ವಿಜಯನಗರವು ತನ್ನ ವೈಭವದ ಔನ್ನತ್ಯವನ್ನು ಮುಟ್ಟಿತ್ತು. ಉನ್ನತವಾದ ಭವಿಷ್ಯವನ್ನು ಕಂಡಿದ್ದು ಕೃಷ್ಣದೇವರಾಯನ ಕಾಲದಲ್ಲಿ. ಇವನು ಸಾಹಿತ್ಯ, ಕಲೆ, ಸಂಸ್ಕೃತಿಗಳ ಪೋಷಕ ಮತ್ತು ಆರಾಧಕ. ಕಲೆ, ಸಂಸ್ಕೃತಿ, ಧರ್ಮ ಇವುಗಳನ್ನೆಲ್ಲ ಆರಾಧನೆ ಮಾಡ್ತಿದ್ದ, ತಾನು ಅದನ್ನು ಪಾಲಿಸ್ತಿದ್ದ. ತತ್ವತಃ ಶ್ರೇಷ್ಠ ವಿದ್ವಾಂಸನಾಗಿ ಅನೇಕ ಗ್ರಂಥಗಳನ್ನು ರಚಿಸಿದ್ದ. ಇವನೇ ಸ್ವತಃ ಕವಿಯಾಗಿದ್ದ. ಅನೇಕ ಪುಸ್ತಕಗಳನ್ನು ಬರೆದಿದ್ದಾನೆ ಕೃಷ್ಣದೇವರಾಯ. ಇವನ ಆಸ್ಥಾನದಲ್ಲಿ ಅಷ್ಟದಿಗ್ಗಜಗಳೆಂಬ ಸಾಹಿತ್ಯ ಬೇರುಗಳಿದ್ದವು. ಸಾಹಿತ್ಯದ ಅನೇಕ ಕವಿಗಳು ಇವನ ಆಸ್ಥಾನದಲ್ಲಿ ಅಷ್ಟಕವಿಗಳು, ಅಷ್ಟದಿಗ್ಗಜ ಅಂತ ಹೆಸರು ಕೊಟ್ಟಿದ್ದ. ಅವರೆಲ್ಲ ಇಲ್ಲಿ ಇರ್ತಾರೆ. ಇವನ ಕಾಲದಲ್ಲಿ ಸಾಮ್ರಾಜ್ಯವು ಇಟಲಿ, ಪೋರ್ಚುಗಲ್ ಮುಂತಾದ ವಿದೇಶಗಳೊಡನೆ ವ್ಯಾಪಾರ ಸಂಬಂಧವನ್ನು ಬೆಳೆಸಿಕೊಂಡಿತು. ಇಟಲಿ, ಪೋರ್ಚುಗಲ್ ಅವರ ಜೊತೆಲೆಲ್ಲ ವ್ಯಾಪಾರ ವಹಿವಾಟುಗಳನ್ನು ಸಾಧಿಸ್ತಾ ಇತ್ತು ಒಂದು ಕಾಲದಲ್ಲಿ. ಕೃಷ್ಣದೇವರಾಯನ ನಂತರ ವಿಜಯನಗರದ ಅವನತಿ ಪ್ರಾರಂಭವಾಯಿತು. ಕೃಷ್ಣದೇವರಾಯ ಆದಮೇಲೆ ವಿಜಯನಗರ ಅವನತಿ ಸ್ಥಾನಕ್ಕೆ ಇಳಿಯುತ್ತೆ. ರಾಮರಾಯನ ಕಾಲದಲ್ಲಿ ವಿಜಯಪುರ, ಗೋಲ್ಕೊಂಡ, ಅಹಮದ್ನಗರ ಮತ್ತು ಬೀದರ್ಗಳ ಮುಸ್ಲಿಂ ಸುಲ್ತಾನರು ಒಂದೊಂದಾಗಿ ವಿಜಯನಗರದ ಮೇಲೆ ಆಕ್ರಮಣ ನಡೆಸಿದರು. ಎಲ್ಲರೂ ಇವರೇನು ಮಾಡ್ತಾರೆ, ಇವನು ಆಗಿಬಿಟ್ಮೇಲೆ ನಂತರ ವಿಜಯನಗರದ ಅವನತಿಗೆ ಕಾರಣವಾಯಿತು. ರಾಮರಾಯನ ಕಾಲದಲ್ಲಿ ಏನಾಗುತ್ತೆ, ವಿಜಯಪುರ ಅಂದರೆ ಈಗಿನ ಬಿಜಾಪುರ, ಗೋಲ್ಕೊಂಡ, ಅಹಮದ್ನಗರ ಮತ್ತು ಬೀದರ್ಗಳ ಮುಸ್ಲಿಂ ಸುಲ್ತಾನರು ಒಂದುಗೂಡಿ ಇವರೆಲ್ಲ ಜೊತೆ ಸೇರಿ ಈ ರಾಜ್ಯವನ್ನು ವಿಭಾಗ ಮಾಡಿಬಿಡ್ತಾರೆ. ವಿಜಯನಗರದ ಮೇಲೆ ಆಕ್ರಮಣ ನಡೆಸ್ತಾರೆ. 1565ರಲ್ಲಿ ಜನವರಿ 23ರಂದು ತಾಳಿಕೋಟೆ ಪಕ್ಕದಲ್ಲಿದ್ದಂಥ ರಕ್ಕಸತಂಗಡಿಯಲ್ಲಿ ಪ್ರಾರಂಭವಾದ ಯುದ್ಧದಲ್ಲಿ ಕೇವಲ 3 ದಿನಗಳಲ್ಲಿ ವಿಜಯನಗರ ಪತನವಾಯಿತು. ಕೇವಲ 3 ದಿವಸದಲ್ಲಿ ಈ ಮುಸ್ಲಿಮರೆಲ್ಲ ಸುಲ್ತಾನರು ಸೇರಿ ಈ ವಿಜಯನಗರನ ಹಾಳು ಮಾಡ್ತಾರೆ. ನಂತರ 6 ತಿಂಗಳು ಶತ್ರುಗಳು ನಿರಂತರವಾಗಿ ವಿಜಯನಗರವನ್ನು ಲೂಟಿ ಮಾಡಿದರು. 3 ದಿನದಲ್ಲಿ ಯುದ್ಧ ಮಾಡಿ ಹಾಳು ಮಾಡಿದ್ರು. 6 ತಿಂಗಳಲ್ಲಿ ಅದನ್ನು ಲೂಟಿ ಮಾಡ್ತಾರೆ. ಅದು ಐಶ್ವರ್ಯನೆಲ್ಲ ಲೂಟಿ ಮಾಡ್ತಾರೆ. 6 ತಿಂಗಳು ಬೇಕಾಗುತ್ತೆ. ಮಠ ಮಂದಿರಗಳು ಧ್ವಂಸವಾದವು. ಮಠ ಮಂದಿರ ಎಲ್ಲ ಧಾರ್ಮಿಕ ಸ್ಥಳಗಳೆಲ್ಲ ಹಾಳಾಗುತ್ತೆ. ಜಗತ್ತು ಕಂಡು ಕೇಳರಿಯದ ದರೋಡೆ ಇದು. ಜಗತ್ತಲ್ಲಿ ಯಾರೂ ಇಷ್ಟೊಂದು ದರೋಡೆ ಕಂಡಿಲ್ಲ, ಕೇಳಿಲ್ಲ. ಅಂಥ ಒಂದು ದೌರ್ಜನ್ಯಕ್ಕೆ ಇದು ಸಿಕ್ಕಾಕೊಳ್ಳುತ್ತೆ ಈ ವಿಜಯನಗರ. ಮುತ್ತು ಚಿನ್ನಗಳನ್ನು ಬಳ್ಳಗಳಲ್ಲಿ ಅಳೆದು ಮಾರುತ್ತಿದ್ದ ಜಗತ್ತಿನ ಶ್ರೀಮಂತ ಸಾಮ್ರಾಜ್ಯ
ನೋಡುತ್ತಿದ್ದಂತೆ ಹಾಳು ಹಾಳು ಕೊಂಪೆಯಾಯಿತು. ಜಗತ್ತು ಕಂಡು ಕೇಳರಿಯದ ದರೋಡೆ ಆದರೂ ಇದು ಮುತ್ತು ಚಿನ್ನಗಳನ್ನು ಸೇರಲ್ಲಿ ಅಳಿತಾ ಇದ್ರಂತೆ. ಅಳೆದು ಅಳೆದು ಮಾರ್ತಾ ಇದ್ರಂತೆ. ಆ ಕಾಲದಲ್ಲಿ ಜಗತ್ತಿನ ಶ್ರೀಮಂತ ಸಾಮ್ರಾಜ್ಯ ನೋಡುತ್ತಿದ್ದಂತೆ ಹಾಳು ಕೊಂಪೆ ಆಗೋಯಿತು. ಈಗ ವಿಜಯನಗರದ ಅವಶೇಷ 9 ಮೈಲಿಯ ಸುತ್ತಳತೆಯಲ್ಲಿದ್ದ ಇದೆ. 9 ಮೈಲಿ ಸುತ್ತಳತೆ ಮಾತ್ರ ಈಗ ಇದೆ. ಹಿಂದಿನ ರಾಜಧಾನಿಯು 30 ಮೈಲಿಗಳಷ್ಟಿತ್ತೆಂದು ವಿದೇಶಿ ಪ್ರವಾಸಿಗರು ಬರೆದಿದ್ದಾರೆ. 9 ಮೈಲಿ ಸುತ್ತಳತೆ, 30 ಮೈಲಿ ಎತ್ತರದಲ್ಲಿ ಇದ್ದಂಥ ವಿದೇಶಿ ಪ್ರವಾಸಿಗರೊಬ್ಬರು ಈ ಇತಿಹಾಸವನ್ನು ಬರೆದಿದ್ದಾರೆ. ರಾಜಧಾನಿಯ ವೈಭವವನ್ನು ವಿದೇಶಿಯರು ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಬೇರೆಯವರ ದೇಶದವರೆಲ್ಲ ಬಂದು ಇದನ್ನು ನೋಡಿ ಇದ್ರ ಬಗ್ಗೆ ಏನೇನು ಅಂತ ಅವರು ಬರೆದಿದ್ದಾರೆ. ಮಾನವ ಪ್ರಪಂಚದ ಮಹೋನ್ನತ ವ್ಯಕ್ತಿ ದೇವತ್ವದ ಪ್ರಭೆಯನ್ನು ಬೆಳಗಿದವನು. ಭೂಮಿಯ ಮಹಾ ಅಧಿಪತಿ. ಇದು ವಿಜಯನಗರದ ಅರಸು 2ನೇ ದೇವರಾಯ 1422ರಿಂದ 56 ಕುರಿತು ಅರಬ್ಬಿ ಕವನವೊಂದರಲ್ಲಿ ಇರುವ ವರ್ಣನೆ ಏನಂತ ಇದೆ? ಮಾನವ ಇರಬೇಕಾದ್ರೆ ಏನೇನಿರಬೇಕು ಅಂತ. ಮಾನವ ಪ್ರಪಂಚದ ಮಹೋನ್ನತ ವ್ಯಕ್ತಿ ಅದು ಯಾರು ಅಂತ ಹೇಳ್ತಾರೆ. ದೇವತ್ವದ ಪ್ರಭೆಯನ್ನು ಬೆಳಗಿದವನು, ಅದು 2ನೇ ದೇವರಾಯ ಅಂತೆ, ಅವನ ಬಗ್ಗೆ ಹೇಳ್ತಿದ್ದಾರೆ. ಭೂಮಿಯ ಮಹಾಧಿಪತಿ. ಇದು ವಿಜಯನಗರದ ಅರಸು 2ನೇ ದೇವರಾಯ 1422ರಿಂದ 56 ಕುರಿತು ಅರಬ್ಬಿ ಕವನವೊಂದರಲ್ಲಿ ಇರುವ ವರ್ಣನೆ ಅದನ್ನು ಹೇಳಿದ್ದು. ಪರ್ಷಿಯಾದಿಂದ ಬಂದ ಪ್ರವಾಸಿ ಅಬ್ದುಲ್ ರಜಾಕ್ ತನ್ನ ಪ್ರವಾಸ ಕಥನದಲ್ಲಿ ಜಗತ್ತಿನಲ್ಲಿ ಪ್ರತಿಯೊಬ್ಬನಿಂದ ಇದು ಹಾಡಲ್ಪಡಲಿ ಅಂದರೆ ಈ ಕವನ ಎಲ್ಲರ ಬಾಯಿಲು ಇರಲಿ ಅಂತ ಹಾರೈಸಿದ್ದಾನೆ ಒಬ್ಬ ಪ್ರವಾಸಿಗ ಅಬ್ದುಲ್ ರಜಾಕ್ ಅನ್ನೋ. ಪ್ರತಿಯೊಬ್ಬನಿಂದ ಇದು ಹಾಡಲ್ಪಡಲಿ ಅನ್ನೋ ಆಶಯ ಅವನು. ಪ್ರತಿಯೊಬ್ಬ ಸಾಹಿತಿಯ ಬರಹದಲ್ಲಿ ಈ ದೊರೆಯ ಪ್ರಶಂಸೆ ಇರಲಿ, ಈ ದೊರೆ ಪ್ರಶಂಸೆ ಎಲ್ಲರಲ್ಲೂ ಇರಲಿ ಈ ಕಾವ್ಯದಲ್ಲಿ ಅಂತ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾನೆ. ರಸ್ತೆ ಬದಿಯಲ್ಲೇ ವಜ್ರ ವೈಡೂರ್ಯ ಮುತ್ತಿನ ರಾಶಿಗಳ ಮಾರಾಟ ಸಾಮಾನ್ಯ ಮನುಷ್ಯನ ಮೈಮೇಲೂ ಅಮೂಲ್ಯ ತೊಡುಗೆಗಳು ಇದ್ದ ಕಾಲ ಅದು. ಮಹಾ ಸಾಮ್ರಾಜ್ಯದಲ್ಲಿ 300 ಬಂದರುಗಳಿವೆ. 300 ಬಂದರುಗಳಿರುವಂತೆ ಅದರಲ್ಲೆಲ್ಲ ವ್ಯಾಪಾರ ಮಾಡ್ತಾಯಿದ್ರು. 1000ಕ್ಕೂ ಹೆಚ್ಚು ಬಲಿಷ್ಠ ಆನೆಗಳನ್ನು, 11 ಲಕ್ಷ ಸೈನಿಕರನ್ನು ಒಳಗೊಂಡ ಸೇನೆ ಇದೆ. ಅಷ್ಟೆಲ್ಲ ಇತ್ತು ಆ ಕಾಲದಲ್ಲಿ. ಬಲಿಷ್ಠ ಆನೆಗಳನ್ನು 11 ಲಕ್ಷ ಸೈನಿಕರು ಒಳಗೊಂಡಂಥ ಇದು ರಾಜ್ಯ ಆಗಿತ್ತು. ಇದು ವಿಜಯನಗರದ ಕುರಿತ ರೋಚಕ ಬಣ್ಣನೆ, ಅಂದರೆ ಮರಿಲಾರದ ಒಂದು ಬಣ್ಣನೆ ಅದು. ವೆನಿಸ್ನಿಂದ ಪರಿವಾರ ಸಹಿತ ಬಂದ ನಿಕೋಲೋ ಕಾಂಟ್ 1420 ವಿಜಯನಗರವನ್ನು ಕಂಡು ಅವನು ಹೇಳ್ತಾನೆ ಅವನ ಅಭಿಪ್ರಾಯವನ್ನು, ನಿಕೋಲಸ್ ಕಾಂಟ್ ಅಂತೇಳಿ. ಅಲ್ಲಿಯ ರಾಜ ದೇಶದಲ್ಲೇ
ಬಲಿಷ್ಠ, ದೇಶದಲ್ಲೇ ಬಲಾಢ್ಯನಾಗಿದ್ದಂತೆ ಅಲ್ಲಿಯ ರಾಜ. ಅವನು ಬಂದಾಗ ನಗರದ ಸುತ್ತಲೂ 60 ಮೈಲು ಎಂದಿದ್ದಾನೆ. ಅವನ ಕಾಲದಲ್ಲಿ 60 ಮೈಲು ಉದ್ದ ಇತ್ತಂತೆ. ಪೋರ್ಚುಗಲ್ಲಿನ ಡಾರ್ಲಿ ಬಾರ್ಗಸ್ 1504 ಬಂದಿರ್ತಾನೆ ಅವನು. 14 ಡೊಮಿನೋ ಪೇಂಟ್ 1520 ಮುಂತಾದ ಅನೇಕ ಪ್ರವಾಸಿಗರು ವಿಜಯನಗರದ ವರ್ಣನೆ ಮಾಡಿದ್ದಾರೆ. ಹಂಪೆಯ ವಿರೂಪಾಕ್ಷ ಮಂದಿರವು ವಿಜಯನಗರಕ್ಕಿಂತ ಪ್ರಾಚೀನವಾದುದು. ವಿಜಯನಗರ ಹುಟ್ಟಿತ್ತೋ ಇಲ್ವೋ ಅದಕ್ಕಿಂತ ಮುಂಚೆನೇ ವಿರೂಪಾಕ್ಷ ಅಲ್ಲಿ ಇದ್ದ. ಹರಿಹರ ಕೃಷ್ಣದೇವರಾಯರು ಇದನ್ನು ವಿಸ್ತರಿಸಿದರು. ಈ ಮಂದಿರದ ಪೂರ್ವ ಭಾಗದ ಗೋಪುರವು 11 ಅಂತಸ್ತುಗಳಿಂದ ಕೂಡಿ 11 ಅಂತಸ್ತಿದೆಯಂತೆ. ಆ ದೇವಸ್ಥಾನ 170 ಅಡಿ ಎತ್ತರವಿದೆ. ದೇವಾಲಯದ ಒಳಗಡೆ ಪರಾಂಗಣದಲ್ಲಿ ಕೆತ್ತನೆಯ ಕಂಬಗಳೂ ಇವೆ. ಕೆತ್ತನೆ ಕಂಬಗಳು ಗುಡಿ ಒಳಗಡೆ ಇದೆ. ದೇವಸ್ಥಾನದ ಎದುರಿಗೆ ವಿಸ್ತಾರವಾದ ಬೀದಿ ಇದೆ. ದೇವಸ್ಥಾನದ ಎದುರುಗಡೆ ವಿಸ್ತಾರವಾದ ಬೀದಿ ಕೂಡ ಇದೆ. ಎದುರಿಗೆ ಮತಂಗ ಪರ್ವತವಿದೆ. ಮತಂಗರಿದ್ದಂಥ ಜಾಗ ಇದೆ. ತುಂಗಭದ್ರೆ ಚಕ್ರತೀರ್ಥದ ದಂಡೆಯ ಮೇಲೆ ಕೋದಂಡರಾಮನ ಮಂದಿರವಿದೆ. ಚಕ್ರತೀರ್ಥದ ಮೇಲೆ ದಂಡೆ ಮೇಲೆ ಕೋದಂಡರಾಮನ ದೇವಸ್ಥಾನ ಕೂಡ ಇದೆ. ಒಂದೇ ಬಂಡೆಯಲ್ಲಿ ರಾಮ, ಲಕ್ಷ್ಮಣ, ಸೀತೆ ಮತ್ತು ಆಂಜನೇಯರ ಮೂರ್ತಿಗಳನ್ನು ಕೆತ್ತಲಾಗಿದೆ. ಒಂದೇ ಬಂಡೆ ಮೇಲೆ ರಾಮ, ಲಕ್ಷ್ಮಣ, ಸೀತೆ ಇವ್ರದ್ದು ಮೂರ್ತಿಗಳು ಕೂಡ ಕೆತ್ತಿದೆ. ಪುರಂದರ ಮಂಟಪಕ್ಕೆ ಹೋಗುವ ದಾರಿಯಲ್ಲಿ ಸೀತೆಯ ಸೆರಗು, ಸುಗ್ರೀವನ ಗವಿ, ವ್ಯಾಸರಾಯರ ಮಠ, ತುಲಾಭಾರದ ಕಲ್ಪ ಸಿಗುತ್ತದೆ. ಇವೆಲ್ಲ ಅಲ್ಲಿ ನೋಡುವಂಥ ಸ್ಥಳಗಳು. ಪುರಂದರ ಮಂಟಪದಲ್ಲಿ ಪುರಂದರದಾಸರು ಪ್ರವಚನಗಳನ್ನು ನಡೆಸುತ್ತಿದ್ದರಂತೆ. ಐತಿಹ್ಯವಿದೆ. ನಡೆಸುತ್ತಿದ್ದ ವಿಷಯ ಇತಿಹಾಸ ಅಲ್ಲಿ ಇದೆ. ಮಂಟಪದಿಂದ ಹಿಂತಿರುಗಿ ಉತ್ತರಾಭಿಮುಖವಾಗಿ ಹೋದರೆ ವಿಜಯ ವಿಠಲ ಸ್ವಾಮಿ ದೇವಸ್ಥಾನ ನೋಡಬಹುದು. ಹಿಂತಿರುಗಿ ಬರುವಾಗ ವಿಜಯ ವಿಠಲ ದೇವಸ್ಥಾನ ಅಲ್ಲಿ ಇದೆ. ಸುಮಾರು 500 ಅಡಿ ಉದ್ದ ಮತ್ತು 300 ಅಡಿ ಅಗಲವಾದ ಪರಾಂಗಣದಲ್ಲಿ ಈ ಮಂದಿರ ನಿರ್ಮಿತವಾಗಿದೆ. 1516ರಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ಪ್ರಾರಂಭವಾಯಿತು. ಆ ಕಾಲದಲ್ಲಿ ಪ್ರಾರಂಭ ಆಗುತ್ತೆ. ಅಚ್ಯುತರಾಯನು ಮುಂದುವರಿಸಿದಾದರೂ ಪೂರ್ಣಗೊಂಡಿಲ್ಲ. ಇದು ಮಂದಿರಗಳನ್ನು ಪೂರ್ಣಗೊಳಿಸೋಕೆ ಅವನ ಕೈಲಿ ಆಗಲಿಲ್ಲ. 1500 ಆರಂಭ ಮಾಡ್ತಾನೆ. ಅಚ್ಯುತರಾಯ ಬಂದರೂ ಇದನ್ನು ಮುಗಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಇದರ ನವರಂಗದಲ್ಲಿ 19 ಸುಂದರ ಕಂಬಗಳಿವೆ. ಅಲ್ಲಿ 19 ಕಂಬಗಳಿದೆ. ಸುಂದರವಾಗಿದೆ. ಒಂದೊಂದು ಕಂಬದಲ್ಲಿಯೂ ಹಲವಾರು ಬಿಡಿ ಕಂಬಗಳಿವೆ. ಇವುಗಳನ್ನು ಬಡಿದರೆ ಹಲವು ಸ್ವರಗಳು ಹುಟ್ಟುತ್ತವೆ. ಸಂಗೀತಕ್ಕೆ ಸಂಬಂಧಪಟ್ಟ 7 ಸ್ವರಗಳ ಕಂಬಗಳು ಅಲ್ಲಿ ಇದೆ. ಈ ಗುಡಿಯ ಮುಂದೆ ಒಂದೇ ಕಲ್ಲಿನಿಂದ ಮಾಡಿದ 26 ಅಡಿ ಎತ್ತರವಿರುವ ಒಂದು ರಥವಿದೆ. ಇದರಲ್ಲಿ ಒಂದೇ ಕಲ್ಲಲ್ಲಿ ಮಾಡಿರ್ತಕ್ಕಂಥ 26 ಅಡಿ ರಥ ಇದೆ. ಮೇಲ್ಛಾವಣಿಯ ಮೇಲೆ 35 ಅಡಿ ಉದ್ದ ಕಗ್ಗಲ್ಲನ್ನು ಹಾಸಿದ್ದಾರೆ. ಉದ್ದದ ಚಪ್ಪಡಿನ ಅದ್ರ ಮೇಲೆ ಹಾಸಿದ್ದಾರೆ. ಈ ದೇವಾಲಯದ ಮುಂದಿರುವ ಬೀದಿಗೆ ಹರಿವ ಬಜಾರ್, ವಿಠಲ ಬಜಾರ್ ಅಂತ ಕರೀತಾರೆ. ಇದರ ಮುಂದಿರುವ ಬೀದಿಗೆ ವಿಠಲ ಬಜಾರ್ ಅಂತ ಕರೀತಾರೆ ಎಂದು ಹೆಸರಿದೆ. ಹೇಮಕೋಟ ಬೆಟ್ಟದಲ್ಲಿ
ಕೆಲವು ಬಂದಿಗಳಿವೆ, ಕೆಲವು ಬಸದಿಗಳಿವೆ. ಅಲ್ಲೇ ಜೈನರ ಬಸದಿಗಳು ಕೂಡ ಹೇಮಕೂಟ ಪರ್ವತದಲ್ಲಿ ಇದೆ. ಇವುಗಳ ಪೂರ್ವ ಮತ್ತು ದಕ್ಷಿಣ ಭಾಗಗಳಲ್ಲಿ 8 ಅಡಿ ಮತ್ತು 16 ಅಡಿ ಎತ್ತರದ ಕಡಲೆಕಾಳು, ಅವರೆಕಾಳು ಗಣೇಶನ ವಿಗ್ರಹಗಳಿವೆ. ಕಡಲೆಕಾಳು ಅವರೆಕಾಳನ್ನ ಸ್ವರೂಪದಲ್ಲಿ ಗಣೇಶನ ಕೂಡ ಅಲ್ಲಿ ಇಟ್ಟಿದ್ದಾರೆ. ಇವುಗಳ ದಕ್ಷಿಣದಲ್ಲಿ ಕೃಷ್ಣಸ್ವಾಮಿ ಮಂದಿರವಿದೆ. ಇದನ್ನು ಕೃಷ್ಣದೇವರಾಯನು ಉದಯಗಿರಿಯಲ್ಲಿದ್ದ ಕೃಷ್ಣ ವಿಗ್ರಹದ ಪ್ರತಿಷ್ಠಾಪನೆಗಾಗಿ ಕೃಷ್ಣ ಕಟ್ಟಿಸಿದನಂತೆ. ಉದಯಗಿರಿಯಲ್ಲಿ ಇದ್ದಿದ್ದನ್ನು ಇಲ್ಲಿಗೆ ತರಿಸಿ ಈ ಮಂದಿರವನ್ನು ಕಟ್ಟಿಸ್ತಾನೆ ಕೃಷ್ಣದೇವರಾಯ. ಇದರ ಪಕ್ಕದಲ್ಲಿ 12 ಅಡಿ ಎತ್ತರವಿರುವ ಶಿವಲಿಂಗವಿದೆ. ಪಕ್ಕದಲ್ಲೇ ಕೆಲವು ಗಜಗಳ ದೂರದಲ್ಲಿ ಒಂದೇ ಬಂಡೆಯಲ್ಲಿ ಕೆತ್ತಿರುವ 22 ಅಡಿ ಎತ್ತರದ ಉಗ್ರ ನರಸಿಂಹ ವಿಗ್ರಹವಿದೆ. 22 ಅಡಿ ಇದೆಯಂತೆ ಉಗ್ರ ನರಸಿಂಹನ ವಿಗ್ರಹ. ದುಷ್ಕರ್ಮಿಗಳು ಇದನ್ನು ಭಿನ್ನಗೊಳಿಸಿದ್ದಾರೆ. ಅದು ಇದಾರಲ್ಲ ಇಸ್ಲಾಮರು, ಅವರೆಲ್ಲ ಹಾಳು ಮಾಡಿಟ್ಟಿದ್ದಾರೆ. ಇವುಗಳ ದಕ್ಷಿಣದಲ್ಲಿ 240 ಎಕರೆಗಳಿಗೆ ನೀರು ಒದಗಿಸಬಲ್ಲ 12 ಮೈಲಿ ಉದ್ದ ತುರ್ತು ಕಾಲುವೆ ಇದೆ. ಇಲ್ಲೇ 12 ಮೈಲಿ ಉದ್ದದ ಒಂದು ಕಾಲುವೆ ಇದೆ. 240 ಎಕರೆಗಳಿಗೂ ಹೆಚ್ಚು ನೀರನ್ನು ಒದಗಿಸ್ತವೆ. ಕೃಷ್ಣದೇವರಾಯನು ಇಂತಹ 16 ಕಾಲುವೆಗಳನ್ನು ಮತ್ತು ನೀರು ಒದಗಿಸುವುದಕ್ಕಾಗಿ 8 ಅಣೆಕಟ್ಟುಗಳನ್ನು ಕಟ್ಟಿಸಿದ್ದನೆಂದು ಐತಿಹ್ಯವಿದೆ. ಈ ತುರ್ತು ಕಾಲುವೆಯ ಪಕ್ಕದಲ್ಲಿ 12 ಅಡಿ ಎತ್ತರದ ವೀರಭದ್ರ ಮೂರ್ತಿ ಇದೆ. ವೀರಭದ್ರ ಸ್ವಾಮಿ ವಿಗ್ರಹ ಇಲ್ಲೇ ಇದೆ. ಈ ಕಾಲುವೆಯನ್ನು ದಾಟಿ ಪಶ್ಚಿಮದಲ್ಲಿ ಕೋಟೆಗಳಿಗೆ ಹೋದರೆ ಪಾತಾಳೇಶ್ವರ ಗುಡಿ, ಡಣನಾಯಕನಿರ್ತಾನೆ, ಅರಮನೆ, ತಳಪಾಯ, ರಾಯರ ಟಂಕಸಾಲೆಯ ಅವಶೇಷ ಅಂದರೆ ಹಣ ಇಡ್ತಿದ್ದ ಜಾಗ, ಖಜಾನೆ ಅಂತಾರಲ್ವ, ಅದೆಲ್ಲ ಅಲ್ಲಿ ನಾವು ನೋಡಬಹುದು. ಕಾವಲು ಗೋಪುರಗಳು ಸಿಗುತ್ತವೆ. ಅಲ್ಲಿ ವಿಜಯನಗರ ಅರಸರ ಪೂಜಾಗ್ರಹವಿದ್ದ ಹಸಾರಾಮಸ್ವಾಮಿ ಮಂದಿರವಿದೆ. ಇದನ್ನು ಕೃಷ್ಣದೇವರಾಯನು 1513ರಲ್ಲಿ ಕಟ್ಟಿಸಿದನು. ಈ ಮಂದಿರದ ಗೋಡೆಗಳ ಮೇಲೆ ರಾಮಾಯಣದ ಪ್ರಸಂಗಗಳನ್ನು ಕೆತ್ತಿಸಿದ್ದಾನೆ. ಈ ಮಂದಿರದ ಮುಂದಿನ ಕೋಟೆಯೊಳಗೆ ರಾಣಿಯರ ಅಂತಃಪುರಗಳು ಕೂಡ ಅಲ್ಲೇ ಇದೆ. ಸಮೀಪದಲ್ಲೇ ಕಮಲ್ ಮಹಲ್ ಎಂಬ ಅವರ ವಿಹಾರಗಳು ಇವೆ. ಇದರ ಮುಂದೆ 12 ಗಜಶಾಲೆಗಳಿವೆ. ಕಳಿಂಗದ ದಿಗ್ವಿಜಯದ ಬಳಿಕ ಕಟ್ಟಿಸಿದ ಮಹಾನವಮಿ ದಿಬ್ಬ 32 ಅಡಿ ಎತ್ತರದಲ್ಲಿ 40 ಅಡಿಯ ಚೌಕಾಕಾರದಲ್ಲಿದೆ. ಇದರ ಸುತ್ತ ಆನೆ, ಒಂಟೆ, ಕುದುರೆ ಬೇಟೆಯ ದೃಶ್ಯಗಳು, ಯುದ್ಧ ಮಾದರಿಗಳು ಕೆತ್ತಲ್ಪಟ್ಟಿವೆ. ಇವೆಲ್ಲ ಮಹಾನವಮಿ ದಿಬ್ಬದಲ್ಲಿ ನಾವು ಕಾಣಬಹುದು. ಇಲ್ಲಿ ಅರಸರ ದರ್ಬಾರು ನಡೆಯುತ್ತಿತ್ತು. ಇಲ್ಲಿ ಅವ್ರದ್ದೆಲ್ಲ ಸಭೆ ನಡೀತಾ ಇತ್ತು, ರಾಜ್ಯಸಭೆ. ಇಲ್ಲಿಂದ ಅರ್ಧ ಮೈಲಿ ದೂರದಲ್ಲಿ ರಾಣಿಯರ ಸ್ನಾನಗೃಹವಿದೆ. 50 ಅಡಿ ಚೌಕದ ಸ್ನಾನಗೃಹದ ನಡುವೆ 6 ಅಡಿ ಆಳದ ಈಜುಕೊಳವಿದೆ. 6 ಅಡಿ ಕೊಳ ಇದೆ. ಇವರೆಲ್ಲ ಈಜ್ತಾ ಇದ್ರಂತೆ. ಇದರ ಪಕ್ಕದಲ್ಲಿ ಚಂದ್ರಶೇಖರ ಗುಡಿ ಇದೆ. ಅಷ್ಟಕೋನಾಕಾರದ ಅರವಟ್ಟಿಗೆ ಒಂದು ಗುಹಾಲಯ, ವಾಲಿಕಾಷ್ಟ ಮುಂತಾದವು ಇವೆ. ತುಂಗಭದ್ರೆಯನ್ನು ದಾಟಿ
ಆಚೆ ದಂಡೆಗೆ ಹೋದರೆ ಕಿಷ್ಕಿಂಧ, ಆನೆಗುಂದಿ ಹೋಗಬಹುದು. ಇಲ್ಲಿ ಪಂಪಾ ಸರೋವರ, ಅಂಜನಾದ್ರಿ, ಕಾಲಕೂಟ ತೀರ, ಪರ್ವತ, ಶಬರಿ ಗುಹೆ, ವಾಲಿ, ಭಂಡಾರ, ವ್ಯಾಸರಾಯನ ಮೊದಲಾದ 9 ಮಾಧವ ಯತಿಗಳ ಬೃಂದಾವನ ಮೊದಲಾದವನ್ನು ನೋಡಬಹುದು. ಹೊಸಪೇಟೆ ಹಾದಿಯಲ್ಲಿನ ಕಮಲಾಪುರದಲ್ಲಿ ಪ್ರಾಚ್ಯವಿತ್ತು. ಸಂಗ್ರಹಾಲಯವನ್ನು ಸ್ಥಾಪಿಸಿದ್ದಾರೆ. ಇಲ್ಲಿ ವಸ್ತು ಪ್ರದರ್ಶನ ಕೂಡ ಇದೆ. ಇದೀಗ ಕರ್ನಾಟಕದ ಹೆಮ್ಮೆಯ ಕನ್ನಡ ವಿಶ್ವವಿದ್ಯಾನಿಲಯ ಹಂಪೆಯಲ್ಲಿ ಕನ್ನಡ ಕೆಲಸ ಆರಂಭಿಸಿದೆ. ಶ್ರೀರಾಮನ ಚರಣಸ್ಪರ್ಶದಿಂದ ವಿದ್ಯಾರಣ್ಯರ ಮೊದಲಾದ ಋಷಿಮುನಿಗಳ ತಪಸ್ಸಿನಿಂದ ಹರಿಹರ ಬುಕ್ಕ ಕೃಷ್ಣದೇವರಾಯರಂತಹ ರಾಜ ಋಷಿಗಳ ಪೋಷಣೆಯಿಂದ ಪುನೀತಗೊಂಡ ಈ ಸ್ಥಳ ಹಿಂದೂ ಸಾಮ್ರಾಜ್ಯದ ಹರಿಕಾರ ಶ್ರೀ ಶಿವಾಜಿ ಮಹಾರಾಜ್ ಅವರು ಬರ್ತಾರವಾಗ ಮಹಾರಾಜರಿಗೂ ಪ್ರೇರಣೆ ಕೊಟ್ಟಂಥ ಈ ರಾಜ್ಯ ಅವರಿಗೆ ತುಂಬ ಇಷ್ಟ ಆಗಿದೆ. ಇದು ನಮ್ಮ ಸಂಸ್ಕೃತಿಯ ಗದ್ದುಗೆ, ವಾಂಗ್ಮನದ ಜ್ಞಾನಪೀಠ, ಐಸಿರಿಯ ಸಿಂಹಾಸನ. ಇಂತಹ ಪೌರಾಣಿಕ ಐತಿಹಾಸಿಕ ಸ್ಥಳ ಪಡೆದ ನಮ್ಮ ನಾಡು ಧನ್ಯ. ಇದಕ್ಕೆ ನಾವು ಋಣಿಯಾಗಿರೋಣ ವೀಕ್ಷಕರು. ಓಂ ಶಿವ ಪರಾತ್ಪರ ಶಿವ ಓಂಕಾರಾನ್ವಿತ ತವ ಚರಣಂ ನಮಾಮಿ ಶಂಕರ ಭವಾನಿ ಶಂಕರ ಉಮಾ ಮಹೇಶ್ವರ ತವ ಚರಣಂ.